ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಕೋಸಂಬರಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕು ಅಂದರೆ ನೋಡ್ಕೊಂಡು ಬನ್ನಿ. ಕೋಸಂಬರಿಗೆ ಏನೇನು ಬೇಕು ಅಂದರೆ ಸೌತೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋ ಸೌತೆಕಾಯಿ, ಸ್ವಲ್ಪ ಒಂದು 3 ಸ್ಪೂನ್ ಹೆಸರುಬೇಳೆನ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ, ಇಷ್ಟು ಲೆಮನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಸ್ಪೂನ್ ಉಪ್ಪು, 1/4 ಸ್ಪೂನು ಪೆಪ್ಪರ್ ಪೌಡರು, ಒಂದು 4ರಿಂದ 5 ಸ್ಪೂನು ಕಾಯಿ ತುರಿ. ಈಗ ಅದಕ್ಕೊಂದು ಸಣ್ಣದಾಗಿ ಕೋಸಂಬರಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಚಿಕ್ಕ ಮಕ್ಕಳಿದ್ರೆ ಬಾಯಿಗೆ ಸಿಕ್ಬಿಡುತ್ತೆ ಅಂತ, ಅದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇಲ್ಲ. ಈಗ ನೋಡಿ, ಒಗ್ಗರಣೆ ಮಾಡಿರೋದನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದು ಟೇಸ್ಟಿಗೆ, ಇದು ನಿಂಬೆಹಣ್ಣು. ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಖಾರವಾಗಿ. ನಿಮ್ಮ ಮಕ್ಕಳ್ಯಾರು ಇಲ್ಲ ಅಂದರೆ, ಮಕ್ಕಳ್ಯಾರು ತಿನ್ನಲ್ಲ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡೋಣ. ಇದು ಏನು ಅಂದರೆ ಮೇಯ್ನು ಉಪ್ಪು ಪೆಪ್ಪರೆಲ್ಲ ಹಾಕಿರ್ತೀವಲ್ವ, ನೀವು ಇಡೋ ಹಾಗಿಲ್ಲ. ಇಟ್ಟರೆ ನೀರು ಬಿಟ್ಬಿಡುತ್ತೆ ಕೋಸಂಬರಿ. ನೀವು ಯಾವುದೇ ಕೋಸಂಬರಿ ಮಾಡಿ, ನೀವು ಕ್ಯಾರೆಟದು ಮಾಡಿ, ಯಾವುದ್ರದ್ದೇ ಮಾಡಿ, ಇಟ್ಟುಬಿಟ್ರೆ ನೀರು ಬಿಟ್ಬಿಡುತ್ತೆ. ಉಪ್ಪು ಪೆಪ್ಪರ್ ಪೌಡ್ರ್ ಹಾಕಿರ್ತೀವಲ್ಲ, ನೀರು ಬಿಟ್ಬಿಡುತ್ತೆ. ಮಾಡಿಕೊಂಡು ಅರ್ಧ ಗಂಟೆ ಒಳಗಡೆ ಇದು ಖಾಲಿ ಆಗಬೇಕು. ಇಲ್ಲಾಂದರೆ ಬಿಸಿಲಿಗೆ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ನೀರು ಬಿಟ್ಬಿಟ್ರೆ ಇದ್ರ ಟೇಸ್ಟೇ ಹೋಗುತ್ತೆ. ನೋಡಿ, ಇದು ರೆಡಿಯಾಗಿದೆ. ಈಗ